ನಮಸ್ತೆ ಮಿತ್ರರೇ, ಇವತ್ತು ನಾವು ಒಂದು ರುಚಿಕರವಾದ ಕಾಣೆ ಮೀನಿನಿಂದ ಸಾರನ್ನು ಮಾಡೋಣ. ಅಂದರೆ ರಸ ಅಂತ ಏನು ನಾವು ಮಂಗಳೂರಿನಲ್ಲಿ ಕರಿತೇವೆ. ಮಂಗಳೂರು ಶೈಲಿಯ ಲೇಡಿ ಫಿಶ್ನ ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ರಸವನ್ನು ಮಾಡಲಿದ್ದೇನೆ. ಹಿಂದೆ ನನ್ನ ಚಾನಲಲ್ಲಿ ಈ ಒಂದು ರಸವನ್ನು ನಾನು ಮಾಡಿದ್ದೆ. ಅದಕ್ಕೊಂದು ಮ್ಯೂಸಿಕ್ ಹಾಕಿದ ಕಾರಣ ಒಂದು ಕಾಪಿರೈಟ್ ಬಂತು. ಕೂಡಲೇ ನಾನು ಅದರ ವಾಯ್ಸನ್ನು ಡಿಲೀಟ್ ಮಾಡಿದ್ದೇನೆ. ಅದರಿಂದಾಗಿ ಅದು ಅಷ್ಟು ಕ್ಲಿಯರ್ ಆಗಿಲ್ಲ. ಇನ್ನೊಮ್ಮೆ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ ಕಾರಣ ಇವತ್ತು ಅದನ್ನು ಪುನಃ ಮಾಡಿ ನಿಮಗೆ ತೋರಿಸ್ಕೊಡಲಿದ್ದೇನೆ. ಅದು ಬಹಳ ಸ್ವಲ್ಪ ವೈರಲ್ಲೇ ಆಗಿತ್ತು ಆ ಒಂದು ನನ್ನ ವಿಡಿಯೋ. ಹಾಗಿರುವಾಗ ಇವತ್ತು ಆ ರುಚಿಕರವಾದ ಅದೇ ರೀತಿಯಲ್ಲಿ ಮಾಡುವಂತಹ ಸ್ವಲ್ಪ ಚೇಂಜಸ್ ಇರ್ಬೋದು. ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಈ ರುಚಿಕರವಾದ ಆರೋಗ್ಯದಾಯಕ ಅಂತ ನಾನು ಯಾಕೆ ಹೇಳ್ತೇನೆ ಹೇಳಿದರೆ, ಈ ಮೀನನ್ನು ನಾವು ಆಪರೇಷನ್ ಆದವರಿಗೆ ಸಹ ಕೊಡ್ಬೋದು, ಅಥವಾ ಡೆಲಿವರಿ ಆದವರಿಗೆ ಹೆಚ್ಚಾಗಿ ಈ ಮೀನಿನ ರಸವನ್ನು ಒಂದು ಒಳ್ಳೆ ತುಪ್ಪದ ಒಗ್ಗರಣೆ ಕೊಟ್ಟು ಕೊಡ್ತಾರೆ. ಹಾಗಾದರೆ ಬನ್ನಿ ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ 3 ಕಾಣೆ ಉಂಟು. ಇದರಲ್ಲಿ 300 ಗ್ರಾಮ್ಸ್ ಉಂಟು. ಕಾಣೆ ಒಂದು ಬಹಳ ರುಚಿಕರವಾದ ಒಂದು ಮೀನಂತ ಹೇಳ್ಬೋದು. ಕಾಣೆಯ ರವೆ ಫ್ರೈ ಮಾಡಿದಂತೂ ಸೂಪರ್ ಆಗಿರ್ತದೆ. ಅದರೊಟ್ಟಿಗೆ ಕಾಣೆಯ ರಸ ಅಂತೂ ಬಹಳ ಟೇಸ್ಟಿಯಾಗಿ ಬರುವಂತಹದ್ದು. ಹಾಗಾದರೆ ಇವತ್ತು ಈ ಕಾಣೆಯ ಒಂದು ರಸ ಅಂದರೆ ರೇಸ ಅಂತ ನಾವೇನು ಕರಿತೇವೆ, ಸಾಂಬಾರ್ ಅಂತ ಸಹ ಹೇಳ್ಬೋದು, ಹೇಗೆ ಮಾಡುವುದನ್ನು ನೋಡೋ ಮೊದಲು ಮೊದಲಿಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತರ್ತೇನೆ. ಕ್ಲೀನ್ ಆದಮೇಲೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ. ಮೀನನ್ನು ಮಾಡಲಿಕ್ಕೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಇಲ್ಲಿ ಇದನ್ನು ಮೊದಲಿಗೆ ತೆಗೆದುಕೊಳ್ಬೇಕು. ಸೈಡ್ಸ್ ನೋಡಿ, ಇದನ್ನು ತೆಗೆದು, ಇದರಲ್ಲಿ ತುಂಬ ಹುರುಪು ಇರುವುದು, ಅದರಿಂದಾಗಿ ಇಷ್ಟು ತೆಗೆದು ಸೈಡ್ಸ್ ಎಲ್ಲ ತೆಗಿಬೇಕು. ಸುರಿಗೆ ನೋಡಿ ಹೀಗೆ ಬರ್ತದೆ. ಬಹಳ ರುಚಿಕರವಾದ ಮೀನಿದು. ಇದನ್ನು ಚೆನ್ನಾಗಿ ಅಂದರೆ ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು. ಸಾಫ್ಟ್ ಆದ ಅಂದರೆ ಹಾರ್ಡ್ ಉಂಟು, ಬಟ್ ಒಳಗೆ ಅದರ ಮಾಂಸ ತುಂಬ ಸಾಫ್ಟ್ ಆಗಿರ್ತದೆ. ನೋಡಿ ಸೈಡ್ಸ್ ಎಲ್ಲ ತೆಗೆದ ಮೇಲೆ ಆ್ಯಕ್ಚುಲಿ ಮಾಡುವ ರೀತಿ ಇದರ ಮುಖ ಉಂಟಲ್ಲ, ಈ ಮುಖದ ಭಾಗವನ್ನು ಇಲ್ಲಿ ನೋಡಿ ಹೀಗೆ ಕಟ್ ಮಾಡಿಕೊಳ್ಬೇಕು. ಮುಖದ ಭಾಗ ಮೆಟ್ಟು ಕತ್ತಿ ಆದರೆ ನಮಗೆ ತುಂಬ ಚೆನ್ನಾಗಿ ಬರ್ತದೆ. ಈ ಮೂತಿಯನ್ನು ಕಟ್ ಮಾಡಿದ ಮೇಲೆ ನಾವೇನು ಮಾಡ್ಕೊಳ್ಬೇಕು ಹೇಳಿದರೆ, ಇಲ್ಲಿ ಇದರದ್ದು ಈ ಭಾಗವನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ನೋಡಿ ಎಷ್ಟು ಕೆಂಪಾಗಿ ಹೇಗೆ ಫ್ರೆಶ್ ಆಗಿ ಉಂಟು. ಇಲ್ಲಿ ಹೀಗೆ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಕಟ್ ಮಾಡಿಕೊಂಡು ಈ ಭಾಗವನ್ನು ನೋಡಿ ಇಲ್ಲಿ ಕಟ್ ಮಾಡಿಕೊಳ್ಬೇಕು. ಅದರ ಮೊದಲು ನಾವು ಇದರ ಹುರುಪನ್ನು ಹೇಗೆ ಉಂಟು ನೋಡಿ, ಇದನ್ನು ಈ ಒಂದು ಭಾಗದಿಂದ ಹೀಗೆ ನೋಡಿ ಹೀಗೆ ತೆಗೆದುಕೊಳ್ಬೇಕು. ಹುರುಪು ಇದರಲ್ಲಿ ತುಂಬ ಇರುವುದು. ಇದನ್ನು ಹೀಗೆ ಎಲ್ಲ ಹುರುಪನ್ನು ಹೇಗೆ ಹಾರ್ತದೆ ಹೇಳಿದರೆ, ನಾವೆಲ್ಲ ಹೊರಗೆ ಹೆಚ್ಚಾಗಿ ಮಾಡಿಕೊಳ್ತೇವೆ. ನೋಡಿ ಹೀಗೆ ತೆಗೆದು ಇಲ್ಲಿ ಇದರದ್ದು ಮುಖದ ಭಾಗದಲ್ಲಿ ಇದನ್ನು ಹೀಗೆ ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿಕೊಂಡು ಮುಖ ಬೇಡದಿದ್ದರೆ ಇಡೀ ಕಟ್ ಮಾಡ್ಕೊಳ್ಬೋದು. ಈ ನಾವೇನು ಮುಟ್ಟೆ ತಿನ್ನುವವರು ಅಂದರೆ ಮುಟ್ಟೆ ಹೇಳೋದು ನಾವು ಅದಕ್ಕೆ. ಇಲ್ಲಿ ನೋಡಿ ಹೀಗೆ ಓಪನ್ ಈ ಕಿವಿರು ಭಾಗವನ್ನು ಇದರಿಂದ ಹೀಗೆ ತೆಗೆದುಕೊಳ್ಬೇಕು. ಈ ಹೊಟ್ಟೆಯಲ್ಲಿರೋ ಎಲ್ಲ ಅಂಶಗಳನ್ನು ತೆಗೆದುಕೊಳ್ಬೇಕು. ಇದು ತುಂಬ ಕ್ಲೀನ್ ಮೀನು ಅಂತ ಹೇಳ್ತಾರೆ. ಇದು ಖಾಲಿ ಸ್ಯಾಂಡನ್ನು ತಿಂದು ಬದುಕುವಂಥ ಮೀನಂತೆ, ಅಂದರೆ ಮರಳನ್ನು ತಿಂದು. ಅದರಿಂದಾಗಿ ಹೆಚ್ಚಾಗಿ ಬೇರೆ ಏನಂತ ತಿಂದು ನೋಡಿ, ಇದರ ಹುರುಪನ್ನು ಈ ರೀತಿಯಾಗಿ ಚೆನ್ನಾಗಿ ತೆಗೆದುಕೊಂಡು ನೋಡಿ, ನಿಮಗೆ ಕಾಣ್ಬೋದು ನಾನು ಯಾವ ರೀತಿಯಾಗಿ ತೆಗಿತಿದ್ದೇನಂತ. ಇನ್ನು ಇದನ್ನು ನೀರಿನಲ್ಲಿ ಹಾಕೊಳ್ಳೋಣ. ಸ್ವಲ್ಪ ಹುರುಪು ಸಹ ಇರಬಾರ್ದು. ಮತ್ತು ಇನ್ನು ಬಾಲದ ಭಾಗವನ್ನು ಕಟ್ ಮಾಡಿಕೊಂಡು, ವೀಕ್ಷಕರೇ ಇಲ್ಲಿ ನೋಡಿ ನೀರನ್ನು ಇಟ್ಟುಕೊಂಡಿದ್ದೇನೆ. ನೋಡಿ ನಿಮಗೆ ಕಾಣ್ಬೋದು ಯಾವ ರೀತಿಯಲ್ಲಿ. ನೋಡಿ ಹೀಗೆ ಇಲ್ಲಿ ಒಳಗಿನಿಂದ ಒಳ್ಳೆ ನೀರಿನಲ್ಲಿ ಕ್ಲೀನ್ ಮಾಡಬೇಕು. ಈ ಭಾಗವನ್ನು ಸಹ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿಕೊಂಡು
ಇನ್ನು ಇದನ್ನು ನಾನು 2 ಭಾಗಗಳಾಗಿ ಕತ್ತರಿಸಿಕೊಳ್ತೇನೆ. ಹೀಗೆ ಆದರೆ ಆಯಿತು. ಮಾಡಲಿಕ್ಕೆ ಬಹಳ ಸುಲಭ. ಸೈಡ್ಸ್ ತೆಗೆಯುವುದು, ಕಿವಿರು ತೆಗೆಯುವುದು, ಇಲ್ಲಿ ಓಪನಿಂಗ್ ಕೊಡಬೇಕು. ಇದನ್ನೀಗ ಇನ್ನು ಸಹ ಒಂದು 2 ನೀರಿನಲ್ಲಿ ನನಗೆ ತೊಳೆದ ಮೇಲೆ ನಿಮಗೆ ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಎಲ್ಲ ಹುರುಪುಗಳನ್ನು ತೆಗೆದು ಸ್ವಲ್ಪ ಉಪ್ಪಲ್ಲಿ ಸಹ ನಾನು ಅದನ್ನು ಚೆನ್ನಾಗಿ ತೊಳೆದುಕೊಂಡು ಇಟ್ಟೆ. ಈಗ ಇದಕ್ಕೆ 1 ಚಮಚದಷ್ಟು ಹಳದಿಯ ಪುಡಿ ಮತ್ತು ಇನ್ನು ಸ್ವಲ್ಪವೇ ಸ್ವಲ್ಪ ಕಲ್ಲುಪ್ಪು ಸಾಕ್ತದೆ ಅಥವಾ ಹುಡಿ ಉಪ್ಪು ಸಾಕ್ತದೆ, ಯಾವುದನ್ನು ಸಹ ನಾವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಸ್ವಲ್ಪ ಇದು ಸ್ವಲ್ಪ ಚಪ್ಪೆ ಮೀನಾದ ಕಾರಣ ನಾವೇನು ಮಾಡಬೇಕು ಹೇಳಿದರೆ ಇದಕ್ಕೆ ಹೀಗೆ ಮುಳುಗಿಸಿಕೊಂಡು ಇಡಬೇಕು. ಇದು ನನ್ನ 300 ಗ್ರಾಮ್ಸ್ನಷ್ಟು ಇರುವಂತಹ ಕಾಣೆ ಫಿಶ್, ಲೇಡಿ ಫಿಶ್. ಇದು ಸ್ವಲ್ಪ ಕಾಸ್ಟ್ಲಿ ಮೀನು, ಬಟ್ ರುಚಿಯಂತೂ ಸೂಪರ್ಬ್ ಆಗಿರ್ತದೆ. ತುಂಬ ಮಂದಿಗೆ ಗೊತ್ತುಂಟು ಇದರ ರುಚಿ ಏನಂತ. ಸ್ವಲ್ಪ ಕಾಸ್ಟ್ಲಿ ಆದ ಕಾರಣ ಇದನ್ನು ಬೇಕಿದೆ ನೋಡಿ, ಕಣ್ಣನ್ನು ಹೀಗೆ ತೆಗೆದು ಬಿಸಾಡ್ಕೊಳ್ಬೋದು ಸಹ, ಅಥವಾ ಕಣ್ಣು ತಿನ್ನಕ್ಕೆ ಇಚ್ಛೆ ಇದ್ದವರು ಕಣ್ಣನ್ನು ಸಹ ಇಟ್ಟುಕೊಳ್ಬೋದು. ಹೇಗೆ ಸಹ ಮಾಡ್ಬೋದು. ಕೆಲವರು ಕಣ್ಣು ತಿನ್ನುವುದಿಲ್ಲ ಅಂತವರು ಅದನ್ನು ಇಷ್ಟು ಭಾಗವನ್ನು ಕಟ್ ಮಾಡಿಕೊಂಡು ಬಿಸಾಡಿಕೊಂಡ್ರೆ ನೋಡಿ ಇದರ ಪೀಸಸ್ ಈ ರೀತಿಯಾಗಿ ಬರ್ತದೆ. ಈಗ ಇದನ್ನು ಪಕ್ಕಕ್ಕಿಟ್ಟುಕೊಳ್ಳೋಣ. ಇದನ್ನು ಮುಚ್ಚಿಕೊಂಡು ನಾನು ಪಕ್ಕಕ್ಕಿಟ್ಟುಕೊಳ್ತಿದ್ದೇನೆ. ಈಗ ಇಲ್ಲಿ ನೋಡಿ, ಈ ನೀರುಳ್ಳಿಯನ್ನು ನಾನು ಏನು ಮಾಡಿಕೊಂಡೆ ಹೇಳಿದರೆ, ಇಡೀ ನೀರುಳ್ಳಿಯಲ್ಲಿ 1 ಸಣ್ಣ ತುಂಡು ನೀರುಳ್ಳಿ ಇಟ್ಟುಕೊಂಡೆ, ಮತ್ತು ಉಳಿದ ನೀರನ್ನು ಚೆನ್ನಾಗಿ ನೀರುಳ್ಳಿಯನ್ನು ಚಾಪ್ ಮಾಡಿಕೊಂಡೆ. ಇದು ಸಣ್ಣ ತುಂಡು ಶುಂಠಿ, ಇದಕ್ಕೆ ಶುಂಠಿ ಸಹ ಹೆಚ್ಚು ಬೇಡ. ಇದಕ್ಕೆ ಹೆಚ್ಚು ಶುಂಠಿ ಹಾಕಿದರೆ ಅದರ ಪದಾರ್ಥದ ರುಚಿ ಹೋಗ್ತದೆ. ಅದರಿಂದಾಗಿ ಅಷ್ಟೇ ಸಣ್ಣ ತುಂಡು ಶುಂಠಿ ಸಹ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ, ಒಂದು 6 ರಿಂದ 7 ನಾನು ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ತುಂಬ ಖಾರ ಮಾಡಲಿಕ್ಕಿಲ್ಲ. 1½ ಚಮಚದಷ್ಟು ಕೊತ್ತಂಬರಿಯ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ನಾನು ಮೆಂತ್ಯ ತೆಗೆದುಕೊಂಡಿದ್ದೇನೆ, ಅರ್ಧ ಚಮಚದಷ್ಟು ಕರಿಮೆಣಸು, ಇನ್ನು 1/4 ಚಮಚದಷ್ಟು ಸಾಸಿವೆ, 1 ದೊಡ್ಡ ನೀರುಳ್ಳಿ ಬೇಕು, 5 ಎಸಳಿನಷ್ಟು ಬೆಳ್ಳುಳ್ಳಿ ಬೇಕು, 1 ಸಣ್ಣ ಲಿಂಬೆ ಗಾತ್ರ, ಸಣ್ಣದು ಸಾಕು, ಸಣ್ಣ ಲಿಂಬೆಯದು ಬರ್ತದೆ ನೋಡಿ ಅದಷ್ಟು ಹುಳಿ ಟ್ಯಾಮ್ರಿನ್ ಬೇಕು. ಮತ್ತು ಇಲ್ಲಿ ನೋಡಿ, ಈ ಓಮ 1/4 ಚಮಚದಷ್ಟು ಓಮ ತೆಗೆದುಕೊಂಡಿದ್ದೇನೆ. ಅದನ್ನು ಸಪರೇಟ್ ಇಟ್ಟಿದ್ದೇನೆ. ಇದೆಲ್ಲ ಒಟ್ಟಿಗೆ ಯಾಕೆ ಇಟ್ಟುಕೊಂಡು ಹೇಳಿದರೆ ಇದನ್ನು ಒಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಬೋದು. ಮತ್ತು ನಮಗೆ ಒಂದು ದೊಡ್ಡ ಸೈಜಿನ ದೊಡ್ಡ ತೆಂಗಿನಕಾಯಿ ಆದರೆ ಅದರ ಅರ್ಧ ಗಡಿ ಬೇಕು, ಅಥವಾ ಸಣ್ಣ ಸೈಜ್ ಆದರೆ ಇಡೀ ತೆಂಗಿನಕಾಯಿ ಬೇಕು. ಇದರಲ್ಲಿ ನಾನೀಗ ಮೊದಲಿಗೆ ಹಾಲು ತೆಗೆದು ತರ್ತೇನೆ. ಇಲ್ಲಿ ಹಾಲನ್ನು ತೆಗೆದುಕೊಳ್ಳಲಿಕ್ಕೆ 1 ಮುಷ್ಟಿಯಷ್ಟು ನಾವು ಬೇರೆ ಇದನ್ನು ತೆಗೆದುಕೊಂಡು ಇಟ್ಕೊಳ್ಬೇಕು. ಮತ್ತು ಉಳಿದ ನೋಡಿ, ಇದು ಇಷ್ಟು ಬೇಕು ನಮಗೆ, ಬೇರೆ ಇಟ್ಕೊಳ್ಳೋಣ. ಒಂದು ಕೈಯಲ್ಲಿ 1 ಮುಷ್ಟಿ. ಮತ್ತು ಉಳಿದ ಎಲ್ಲ ತೆಂಗಿನ ತುರಿಯನ್ನು ಇದಕ್ಕೆ ಹಾಕಿ, ಇದಕ್ಕೆ ಒಂದು ಚೂರು ಕಲ್ಲುಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಒಂದಿಷ್ಟು ಕಲ್ಲುಪ್ಪು ಹಾಕಿ, ನೀರನ್ನು ಹಾಕಿ, ಒಂದು ದಪ್ಪ ಹಾಲು ತೆಗೆದು ತರ್ತೇನೆ. ಇಲ್ಲೀಗ ತೆಂಗಿನ ಹಾಲು ರೆಡಿ ಆಯಿತು. ಇದು ದಪ್ಪ ಹಾಲು, ಇದು ನಿಮಗೆ ಕಾಣ್ಬೋದು, ದಪ್ಪ ಉಂಟು. ಇದು ಅದರಲ್ಲಿ ಉಳಿದಂತಹ ತೆಳು ಹಾಲು. ಈಗ ಇದನ್ನು ಪಕ್ಕಕ್ಕಿಟ್ಟುಕೊಳ್ಳೋಣ. ಇನ್ನೀಗ ಮಸಾಲೆ ರೆಡಿ ಮಾಡೋಣ. ವೀಕ್ಷಕರೇ, ಇಲ್ಲೊಂದು ನಾನು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ. ಕಬ್ಬಿಣದ ಬಣಾಲೆ ನಾನು ಯೂಸ್ ಮಾಡ್ತಿದ್ದೇನೆ. ಕಬ್ಬಿಣದ ಹೆಚ್ಚಾಗಿ ನೋಡಿ ಹೀಗೆ ಕಪ್ಪೆಲ್ಲ ಆಗ್ತದೆ ಆದರೆ, ಬಟ್ ಆಯಿಲ್ ತಾಗಿಸಿ ಇಟ್ಟುಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದರಿಂದಾಗಿ ಈಗ ಮೊದಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಒಂದು ಸ್ಪೂನ್, ತುಂಬ ಎಣ್ಣೆ ಬೇಡ, 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಈ 6 ಮೆಣಸನ್ನು, 6 ಅಥವಾ 7 ನಿಮ್ಗೆ ಎಷ್ಟು ಬೇಕು, ಒಂದು ಸ್ವಲ್ಪ ಚೂರು ಖಾರ, ತುಂಬ ಖಾರ ಮಾಡಲಿಕ್ಕಿಲ್ಲ, 6 ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಮೆಣಸನ್ನು ಸ್ವಲ್ಪ ಉಬ್ಬುವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪವೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಕೆಲವರು ಯೂಸ್ ಮಾಡೋದಿಲ್ಲ ಅಂತೆ ಕರಿಬೇವಿನ ಸೊಪ್ಪು, ನಾನು ಯೂಸ್ ಮಾಡ್ತೇನೆ. ಬೇಡದಿದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಕರಿಬೇವಿನ ಸೊಪ್ಪು ಹಾಕಿದರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು, ಮತ್ತು ಅದಕ್ಕೊಂದು ಫ್ಲೇವರ್ ಸಿಗ್ತದೆ ನೋಡಿ. ಸಣ್ಣ ಉರಿ ಇರಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗುವಾಗ ಅಷ್ಟೊತ್ತಿಗೆ ಸ್ವಲ್ಪ ಈ ನಮ್ಮ ಮೆಣಸು ಉಬ್ಬಿ ಬರ್ತದೆ. ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿ ಉಬ್ಬುವಾಗ ಇಲ್ಲಿ ಉರಿ ಮಾತ್ರ ಬಹಳ ಸ್ಲೋ ಆಗಿರಬೇಕು, ಹೆಚ್ಚು ಕರಟಬಾರ್ದು. ಅದು ಕರಟಿದ ಕೂಡಲೇ ಹೋಯ್ತು, ಅದರ ಪರಿಮಳವೇ ಹೋಯಿತು ರಸದ್ದು. ಈಗ ಇಲ್ಲಿ ಕೊತ್ತಂಬರಿ, ಜೀರಿಗೆ, ಮೆಂತೆ,
ಮೆಣಸು ಮತ್ತು ಸಾಸಿವೆ ಇಷ್ಟನ್ನು ಹಾಕೊಳ್ತೇನೆ. ಬೆಳ್ಳುಳ್ಳಿಯನ್ನು ಈಗ ಹಾಕೊಳ್ತಿಲ್ಲ. ಇಷ್ಟನ್ನು ಹಾಕೊಂಡು ಇದನ್ನು ಹದಾ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಬರುವವರೆಗೆ ಹುರಿದುಕೊಳ್ಬೇಕು. ಇಲ್ಲಿ ನೋಡಿ, ಸಾಸಿವೆ ಚೂರು ಪಟಪಟ ಅಂತ ಹೇಳುವಾಗ ನಾವೇನು ಮಾಡಬೇಕು ಹೇಳಿದರೆ, ಇದಕ್ಕೆ ಒಂದು ಈ ನೀರುಳ್ಳಿಯ ಕಾಲು ಭಾಗದ ನೀರುಳ್ಳಿ ಹೇಳಿದೆಲ್ಲ ನಾನು, ಅಷ್ಟು ಸಾಕು ನಮಗೆ. ಇಷ್ಟನ್ನು ಹಾಕೊಳ್ಳೋಣ. ಉರಿ ಸಣ್ಣದಿಟ್ಟುಕೊಳ್ಳಿ. ಇದಕ್ಕೆ 5 ಬೆಳ್ಳುಳ್ಳಿ ಹಾಕ್ತೇವೆ. ಹೆಚ್ಚು ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿಯದೇ ಫ್ಲೇವರ್ ಬರ್ತದೆ. ಅದರಿಂದಾಗಿ ಹೆಚ್ಚು ಬೆಳ್ಳುಳ್ಳಿ ಹಾಕಲಿಕ್ಕಿಲ್ಲ. ಬೆಳ್ಳುಳ್ಳಿ ಮತ್ತು ಶುಂಠಿ, ಸಣ್ಣ ಶುಂಠಿ ಒಂದು 1/4 ಇಂಚಿನಷ್ಟು ಸಹ ಸಾಕಾಗ್ತದೆ, ಅಷ್ಟೇ ಸಾಕು. ಅಷ್ಟು ಹಾಕ್ಕೊಂಡು ಇನ್ನು ಈ ತೆಂಗಿನ ತುರಿ, ಇಷ್ಟು ತೆಂಗಿನ ತುರಿ, ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ, ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನೀಗ ಓಮ ಯಾವಾಗ ಹಾಕಬೇಕಂತ ನಾನು ಹೇಳ್ತೇನೆ ನಿಮಗೆ. ಈಗ ಓಮವನ್ನು ಹಾಕ್ಕೊಳ್ಳಿಕ್ಕಿಲ್ಲ. ಇದಕ್ಕೆ ಓಮವನ್ನು ಕೊನೆಗೆ ನಾನು ಯಾವ ಹೊತ್ತಿನಲ್ಲಿ ಅದನ್ನು ಚೂರು ಫ್ರೈ ಮಾಡಿ ಇಟ್ಟುಕೊಳ್ಬೇಕು, ಅದನ್ನು ಯಾವ ಹೊತ್ತಲ್ಲಿ ಹಾಕೋದು ಹೇಳ್ತೇನೆ. ಇಷ್ಟ ಆಗುವಾಗ ನೋಡಿ, ಸ್ವಲ್ಪ ಹಳದಿಯನ್ನು ಇದಕ್ಕೆ ಹಾಕೊಳ್ಳೋಣ. ಹಳದಿಯ ಪುಡಿಯನ್ನು ಒಂದು ಚಮಚದಷ್ಟು ಅಥವಾ ಅರ್ಧ ಚಮಚ ಸಹ ಸಾಕು. ಒಂದು ಚಮಚ ಹಾಕೊಂಡ್ರೆ ಉತ್ತಮ. ಟೀ ಸ್ಪೂನ್ ಸಾಕು, ಸಣ್ಣದು. ಇಷ್ಟ ಆಗುವಾಗ ಈಗ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಮಿತ್ರರೇ, ಇಲ್ಲಿ ನೋಡಿ, ಇದೀಗ ತಣ್ಣಗಾಯಿತು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ, ಮೊದಲಿಗೆ ನೋಡಿ, ತುಂಬ ಹುಳಿ ಬೇಡ ನಮಗೆ, ಸ್ವಲ್ಪ ಹುಳಿ ಸಾಕು. ಇದಕ್ಕೆ ತುಂಬ ಹುಳಿ ಹಾಕಲಿಕ್ಕಿಲ್ಲ. ಇದು ಬಂಗುಡೆ ಭೂತಾಯ ಹಾಗೆ ಅಲ್ಲ. ಅದರಿಂದಾಗಿ ಒಂದು 2-3 ಪೀನಟ್ ಗಾತ್ರ ಅಥವಾ ಸಣ್ಣ ಒಂದು ಲಿಂಬೆ ಬರ್ತದೆ ನೋಡಿ, ಇಷ್ಟು ಸಾಕು ನಮಗೆ. ಇಷ್ಟು ತುಂಬ ಹಾಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಹಾಕಿದರೆ ಹುಳಿ ಜಾಸ್ತಿ ಆಗ್ತದೆ. ಈಗ ಈ ಒಂದು ಮಸಾಲೆ ಪದಾರ್ಥಗಳು ಏನು ನಾವು ಫ್ರೈ ಮಾಡಿದ್ದೇವೆ ಅದನ್ನು ಇದಕ್ಕೆ ಹಾಕ್ಕೊಂಡು, ಅದರಲ್ಲಿ ಇರುವುದು ಸ್ವಲ್ಪ ತೆಂಗಿನ ತುರಿ, ಅದು ಸಹ ಸ್ವಲ್ಪ ಫ್ರೈ ಆಗಿದೆ. ತುಂಬ ಫ್ರೈ ಮಾಡಬಾರ್ದು, ಚೂರು ಫ್ರೈ ಆಗಬೇಕು ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ನಾವೀಗ ಇದಕ್ಕೆ ಈ ಒಂದು ಬಾಣಲೆಯಲ್ಲಿ ಜಸ್ಟ್ ಒಂದು ಚೂರು ಇದನ್ನು ನಾವು ಈ ಗ್ಯಾಸಲ್ಲಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಬಿಸಿ ಮಾಡಿ ಇದನ್ನು ಸರಿ ಬಿಸಿಯಾದ ಕೂಡಲೇ ಆಫ್ ಮಾಡಿಕೊಂಡು ಈ ಒಂದು ಓಮ, ಅಜ್ವಾಯಿನ್ ಅಂತ ಏನು ಹೇಳ್ತೇವೆ, ಇದನ್ನು ನಾವು ಮೊದಲೇ ತೆಗೆದಿಟ್ಟುಕೊಂಡಿದ್ದೇವೆ. ಇದನ್ನು ಇದರಲ್ಲಿ ಹಾಕ್ಕೊಂಡು ಕೂಡಲೇ ಆಫ್ ಮಾಡ್ಕೊಳ್ತಿದ್ವಿ. ಕೂಡಲೇ ಆಫ್ ಮಾಡಿಕೊಂಡು ಅದರ ಬಿಸಿಯಲ್ಲಿ ಇದು ಸ್ವಲ್ಪ ಫ್ರೈ ಆಗಬೇಕು. ಇದು 1/4 ಚಮಚದಷ್ಟು ಅಜ್ವಾಯಿನ್ ಅಂದರೆ ಓಮ, ಇದು ಹಾಗೆ ಇರಲಿ. ಇನ್ನು ಇಲ್ಲಿ ಬರೋಣ. ಮಿಕ್ಸಿಗೆ ಹಾಕಿದಂತಹ ಮಸಾಲೆ ಏನುಂಟು, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಫೈನ್ ಬೇಕು ನಮಗೆ ಪೇಸ್ಟ್. ಫೈನ್ ಆದ ಪೇಸ್ಟ್ ಮಾಡಲಿಕ್ಕೆ ಉಂಟು. ಅದರ ಮೊದಲು ಅರ್ಧ ಪೇಸ್ಟ್ ಆದಮೇಲೆ ಏನು ಮಾಡಬೇಕಂತ ಹೇಳ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, 3/4 ಪೇಸ್ಟ್ ಆಯಿತು. ಈಗ ಇದೇನು ಫುಲ್ಲು ಫೈನ್ ಆದ ಪೇಸ್ಟ್ ಆಗಲಿಲ್ಲ. ಈಗ ನಾವು ಏನು ಈ ಒಂದು ಸ್ವಲ್ಪವೇ ಸ್ವಲ್ಪ ಓಮವನ್ನು ಕೊನೆಗೆ ಫ್ರೈ ಮಾಡಿದ್ದೇವೆ ನೋಡಿ. 1/4 ಚಮಚಕ್ಕಿಂತ, ಈ ಇಷ್ಟು ಅಳತೆಗೆ 1/4 ಚಮಚಕ್ಕಿಂತ ಹೆಚ್ಚು ಬೇಡ. 1 kg ಆದರೆ ಅರ್ಧ ಚಮಚ ಬೇಕಾಗ್ತದೆ. ಹಾಗಾಗಿ ಒಂದು 1/4 ಚಮಚದಷ್ಟು ಓಮವನ್ನು ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ಪುನಃ ಒಳ್ಳೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಫೈನ್ ಆದ ಪೇಸ್ಟ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಒಂದು ಫೈನ್ ಆದ ಪೇಸ್ಟ್ ರೆಡಿಯಾಗಿ ಬಂತು ನೋಡಿ, ನಿಮಗೆ ಕಾಣ್ಬೋದು. ಇಷ್ಟು ಫೈನ್ ಆಗಿ ಬೇಕು ನಮಗೆ, ಒಳ್ಳೆ ಫೈನ್ ಆಗಬೇಕು. ಈಗ ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಳ್ಳೋಣ. ಅದಕ್ಕೆ ಇದನ್ನು ಹಾಕೊಳ್ಳೋಣ. ಇನ್ನು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ. ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದಕ್ಕೆ ಅರ್ಧ ಲೋಟ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇನ್ನು ನಮ್ಮ ಹತ್ರ ಏನು ತೆಳು ಹಾಲು ನಾನು ಇಟ್ಟುಕೊಂಡಿದ್ದೇನೆ ನೋಡಿ, ತೆಗೆದಿಟ್ಟುಕೊಂಡಿದ್ದೇನೆ. ಆ ತೆಳು ಹಾಲನ್ನು ಸಹ ಇದಕ್ಕೆ ಹಾಕ್ಕೊಳ್ತಿದ್ದೇನೆ.
ಈಗಲೇ ಒಂದು ಮಸಾಲೆಯ ಕಲ್ಲರನ್ನು ನೋಡಿ ಅಂತ ಯಾವ ರೀತಿಯಲ್ಲಿ ಬಂತಂತ. ತೆಳು ಹಾಲು ಹಾಕಿದ ಕೂಡಲೇ ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಎಷ್ಟು ಉಪ್ಪು ಬೇಕು ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಯಾಕೆ ಹೇಳಿದರೆ ನಾವು ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇವೆ, ಅದರಿಂದಾಗಿ. ಇನ್ನು ಈ ಕಟ್ ಮಾಡಿದಂತಹ ನೀರುಳ್ಳಿ ಏನುಂಟು ನೋಡಿ, ಇಲ್ಲಿ ನಾನು ಒಂದು ನೀರುಳ್ಳಿಯಲ್ಲಿ ಕಾಲು ಭಾಗವನ್ನು ದೊಡ್ಡ ನೀರುಳ್ಳಿ ಬೇಕು ನೋಡಿ, ಇಷ್ಟು ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಅರ್ಧದಷ್ಟು, ಕಾಲು ಭಾಗ ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ, ಮುಕ್ಕಾಲು ಭಾಗದಲ್ಲಿ ಅರ್ಧ ಭಾಗದಷ್ಟು ಈಗ ಇದಕ್ಕೆ ಹಾಕ್ಕೊಂಡು ಇದನ್ನು ಒಲೆಯಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಒಲೆಯಲ್ಲಿ ಇಟ್ಟುಕೊಂಡು ಗ್ಯಾಸನ್ನು ಉಳಿಸ್ತಿದ್ದೇನೆ. ಚೂರು ನನಗೆ ಅದು ದಪ್ಪದ ಹಾಗೆ ಕಾಣ್ತಾ ಉಂಟು. ಸ್ವಲ್ಪ ತೆಂಗಿನ ತೆಳು ಹಾಲಿನ ಪಾತ್ರೆಗೆ ಸ್ವಲ್ಪ ನೀರನ್ನು, ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು, ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು, ಉಪ್ಪಿನ ಒಂದು ರುಚಿ ನೋಡಿಕೊಳ್ಳಿ. ಇಷ್ಟು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಕುದಿಯಲು ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಇದು ಕುದೀತಾ ಬಂತು. ಕುದಿಯುವಾಗ ಒಳ್ಳೆ ಹೇಗೆ ಕುದೀತು ನೋಡಿ. ಇಷ್ಟೊತ್ತಿಗೆ ಆಗುವಾಗ ಒಮ್ಮೆ ನೀರುಳ್ಳಿ ಎಲ್ಲ ಹಾಕಿದ್ದೇವೆ ನಾವು. ಇದಕ್ಕೇನು ಬೇರೆ ಶುಂಠಿ ಆಗಲಿ ಕಾಯಿ ಮೆಣಸಾಗಲಿ ಹೀಗೆ ಹಾಕ್ಕೊಳ್ಳಿಕ್ಕೆ ಇಲ್ಲ ನೋಡಿ. ಇಷ್ಟಾಗುವಾಗ ಈಗ ಏನು ದಪ್ಪ ಹಾಲು ನಾವು ತೆಗೆದುಕೊಂಡಿದ್ದೇವೆ ನೋಡಿ, ಈ ದಪ್ಪ ಹಾಲು, ತೆಂಗಿನ ಹಾಲು, ದಪ್ಪ ತೆಂಗಿನ ಹಾಲನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಇನ್ನೊಮ್ಮೆ ಬಾಯಿಯನ್ನು ಮುಚ್ಚದೆ ಕುದಿಯಲು ಬಿಡೋಣ. ಈಗ ಇದಕ್ಕೊಂದು ಕೊನೆಯದಾಗಿ ನಾವೊಂದು ಇದಕ್ಕೊಂದು ಒಗ್ಗರಣೆ, ಆನಿಯನ್ನಿನ ಒಗ್ಗರಣೆ ಕೊಟ್ಟರೆ ಅದು ಸೂಪರ್ ಡಿಲಿಷಿಯಸ್ ಆಗಿ ಬರ್ತದೆ. ಇದರಲ್ಲಿ ಈ ಒಂದು ರಸದಲ್ಲಿ ಇರುವುದೇ ಹೀಗೆ. ಸುರಿಗೆ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕಿಲ್ಲ, ಖಾಲಿ ಆನಿಯನ್ನಲ್ಲಿ ನಾವು ಚೆನ್ನಾಗಿ ಇದನ್ನು ಕುದಿಸಿಕೊಳ್ಳುವುದು. ಇಲ್ಲಿ ಕಾಯಿ ಮೆಣಸಿನ ಅಗತ್ಯ ಇಲ್ಲ, ಯಾಕೆ ಹೇಳಿದ್ರೆ ಇದಕ್ಕೆ ತುಂಬ ಖಾರದ ಅಗತ್ಯ ಇಲ್ಲ. ಈಗ ಇದನ್ನು ಓಪನ್ ಇಟ್ಟೆ ಚೆನ್ನಾಗಿ 1-2 ಕುದಿ ಬರಿಸೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ನಾನು ಯಾಕೆ ಇದನ್ನು ಮುಚ್ಚಬಾರ್ದು ಹೇಳಿದರೆ ಈ ಹಾಲು ಹಾಕಿದ ಮೇಲೆ ಏನಾಗ್ತದೆ ಹೇಳಿದರೆ ಇದು ಉಕ್ಕಿ ಬರ್ತದೆ. ಇದು ಉಕ್ಕಿ ಹೋದ ಕೂಡಲೇ ಈ ಒಂದು ಪದಾರ್ಥದ ಟೇಸ್ಟ್ ಹೋಗ್ತದೆ. ಅದಕ್ಕೋಸ್ಕರ ನಾವು ಈ ಬಾಯಿಯನ್ನು ಮುಚ್ಚದೆ ಹೇಗೆ ನಾವು ಹಾಲನ್ನು ಕಾಯಿಸಿಕೊಳ್ತೇವೆ ನೋಡಿ, ಹಾಗೆ ಇದನ್ನು ಈಗ ಓಪನ್ ಇಟ್ಟು ಕುದಿಸಿಕೊಳ್ಬೇಕು. ಇದಿಷ್ಟ ಆಯಿತು. ಇಷ್ಟ ಆದ ಮೇಲೆ ಒಳ್ಳೆ ಕುದಿ ಬಂತು. ಕುದಿ ಬಂದ ಮೇಲೆ ನಾವೀಗ ಏನು ನಾವು ಮೀನನ್ನು ನೋಡಿ ಹೀಗೆ ರೆಡಿ ಮಾಡಿಟ್ಟುಕೊಂಡಿದ್ದೇವೆ. ಈ ಮೀನನ್ನು ಈಗ ಒಂದೊಂದಾಗಿ ಇದಕ್ಕೆ ಸುರಿಗೆ ಕಣ್ಣಿನ ಭಾಗವನ್ನು ಹಾಕೊಳ್ಳೋಣ. ನೋಡಿ, ಕಣ್ಣು ಬೇಗ ಬೇಯಬೇಕು, ಅದಕ್ಕೋಸ್ಕರ ಕಣ್ಣಿನ ಭಾಗ ಹಾಕ್ಕೊಂಡು ಆಮೇಲೆ ಹೀಗೆ ನೋಡಿ ಸ್ವಲ್ಪ ಸಹ ನೀರಿರಬಾರ್ದು, ಮೀನಿನ ನೀರು, ಮೀನುಗಳನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಒಂದು ಬಟ್ಟೆಯ ಸಹಾಯದಿಂದ ನಾವು ಇದನ್ನು, ಬಹಳ ಸಾಫ್ಟ್ ಮೀನಲ್ಲ ಅದರಿಂದಾಗಿ ಹೀಗೆ ಮಾಡಿಕೊಂಡು ಇನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ, ತುಂಬ ಜೋರು ಉರಿ ಮಾಡ್ಕೊಳ್ಬೇಡಿ, ಅರ್ಧವಾಗಿ ಬಾಯನ್ನು ಓಪನ್ ಇಟ್ಟುಕೊಂಡು ಸ್ವಲ್ಪ ಅದಕ್ಕೆ ಗಾಳಿ ಹೋಗ್ತಾ ಇರಬೇಕು. ಹಾಲು ಹಾಕಿದ ಕಾರಣ ಹಾಗೆ ಇಟ್ಕೊಳ್ಬೇಕು. ಸ್ವಲ್ಪ ಒಂದು ಒಳ್ಳೆ ಕುದಿ ತೆಗೆದುಕೊಳ್ಳೋಣ. ವೀಕ್ಷಕರೇ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನೊಮ್ಮೆ ಕುದಿ ಬರುವಾಗ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಹೀಗೆ ಮಾಡಿಕೊಂಡು ಇದಕ್ಕೆ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ಹಾಗೂ ಇದನ್ನು ನಾನು ಪಕ್ಕಕ್ಕಿಟ್ಟುಕೊಳ್ತೇನೆ. ಈಗ ಈ ಒಂದು ಪದಾರ್ಥಕ್ಕೆ ಇನ್ನಷ್ಟು ಟೇಸ್ಟನ್ನು ಕೊಡಲಿಕ್ಕೆ ಏನು ಮಾಡಬೇಕು ಹೇಳಿದರೆ, ಒಂದು ಒಗ್ಗರಣೆ, ಆ ಒಗ್ಗರಣೆಯಿಂದಲೇ ಆ ಒಂದು ಕಾಣೆಯ ಪದಾರ್ಥಕ್ಕೆ ಬಹಳ ರುಚಿ ಬರ್ತದೆ. ಈಗ ಅದಕ್ಕೊಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಆ ಬಾಣಲೆಗೆ ನಾವು ಒಂದು 3 ಚಮಚಗಳಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಇಷ್ಟವರೆಗೆ ನಾವು ಫ್ರೈ ಮಾಡುವಾಗ ಕೇವಲ ಒಂದೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿದ್ದು, ಮತ್ತು ಎಲ್ಲಿ ಸಹ ಆಯಿಲನ್ನು ಯೂಸ್ ಮಾಡಲಿಲ್ಲ. ಈಗ 1 ಚಮಚ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಆ ಎಣ್ಣೆ ಬಿಸಿ ಆಗುವಾಗ ಈ ನೀರುಳ್ಳಿಯನ್ನು, ಸಣ್ಣದಾಗಿ ಹೆಚ್ಚಿದಂತಹ ನೀರುಳ್ಳಿ, ಇದನ್ನು ನಾವು ಫ್ರೈ ಮಾಡುವ. ಇದು ಗೋಲ್ಡನ್ ಬ್ರೌನ್ಗೆ ಬರಬೇಕು.
ಈಗ ಈ ನಡುವೆ ಇದಕ್ಕೆ ಒಂದು ಸ್ವಲ್ಪ ಈ ಕರಿಬೇವಿನ ಸೊಪ್ಪನ್ನು ಹೀಗೆ ಸಣ್ಣದಾಗಿ ಚೂರು ಮಾಡಿಕೊಂಡು ಅದನ್ನು ಮೊದಲೇ ಸೇರಿಸ್ಕೊಳ್ಳೋಣ. ಅದು ಅದರೊಟ್ಟಿಗೆ ಆ ಎಣ್ಣೆಯೊಟ್ಟಿಗೆ ಮತ್ತು ನೀರುಳ್ಳಿ ಎರಡು ಸೇರಿ ಅದರ ಬ್ಲೆಂಡ್ ಆಗುವಾಗ ಅದರ ಪರಿಮಳ ಬಹಳ ಸುಮಧುರವಾಗಿ ಬರ್ತದೆ. ಇನ್ನೊಂದು ವಸ್ತು ಹಾಕಲಿಕ್ಕುಂಟು ನೋಡಿ. ಈಗ ಈ ಎರಡು ಬೆಳ್ಳುಳ್ಳಿಯನ್ನು, ಹೆಚ್ಚು ಬೆಳ್ಳುಳ್ಳಿ ಹಾಕ್ಕೊಳ್ಬಾರ್ದು. ನಾನು ಹೇಳಿದೆ ಇದಕ್ಕೆ ಮಸಾಲ ತುಂಬ ಕಡು ಆಗಬಾರ್ದು. ಎರಡು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದರ ನಡುವಲ್ಲಿ ಈಗ ಹಾಕ್ಕೊಳ್ತಿದ್ದೇನೆ ನೋಡಿ. ಆಲ್ರೆಡಿ ಇದು ಬ್ರೌನ್ ಆಗಲಿಕ್ಕೆ ರೆಡಿ ಆಯಿತು. ಅಷ್ಟೊತ್ತಿಗೆ ಉರಿ ಸಾಧಾರಣ ಮೀಡಿಯಮ್ ಉರಿ ಇರಬೇಕು ನಮಗೆ, ಜೋರು ಸಲ್ಲ ಅಥವಾ ಸ್ಲೋ ಸಲ್ಲ. ವೀಕ್ಷಕರೇ ನೋಡಿ, ಈ ಕಲ್ಲರಿಗೆ ಬರಬೇಕು. ಇಷ್ಟ ಆಗುವಾಗ ಇದನ್ನು ಆಫ್ ಮಾಡಿಕೊಂಡು ಅದಕ್ಕೆ ಈಗ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇಲ್ಲಿ ನೋಡಿ ಹೇಗೆ ಇದನ್ನು ಇದಕ್ಕೆ ಎಣ್ಣೆಯ ಒಟ್ಟಿಗೆ ಎಷ್ಟು ಸ್ವಲ್ಪ ನಾವು 3 ಚಮಚ ಹಾಕೊಂಡಿದ್ದೇವೆ ನೋಡಿ. ಆ ಎಣ್ಣೆಯ ಒಟ್ಟಿಗೆ ಅದು ಅದರೊಟ್ಟಿಗೆ ಹೋಗ್ಬೇಕು ನೋಡಿ. ಈ ಮಸಾಲಕ್ಕೆ ಈ ಎಣ್ಣೆಯ ಒಗ್ಗರಣೆ, ಅದುವೇ ಈ ಒಂದು ಕಾಣೆ ಫಿಶ್. ನಾವು ಕರಾವಳಿಯ ಯಾವುದೇ ಒಂದು ಹೋಟೆಲ್ಗಳಲ್ಲಿ ಹೋಗಿ ಕಾಣೆ ಫಿಶ್ನ ರಸ ಆಗಲಿ, ಕಾಣೆ ಫಿಶ್ನ ಫ್ರೈ ಆಗಲಿ ಬಹಳ ಫೇಮಸ್. ಈ ರಸ ಅಷ್ಟು ರುಚಿಕರವಾಗಿ ಬರ್ತದೆ. ಇದರಲ್ಲಿ ಏನು ಸಹ ಯಾವುದೇ ಒಂದು ಇಡ್ಲಿ ಆಗಲಿ, ದೋಸೆ ಆಗಲಿ ಅದು ಸಹ ತಿನ್ಬೋದು. ಅನ್ನಕ್ಕಂತೂ ಸೂಪರ್ಬ್ ಆಗಿರ್ತದೆ. ಇನ್ನು ಈಗ ಸರ್ವ್ ಮಾಡೋಣ. ಈಗ ಇದನ್ನು ಸರ್ವ್ ಮಾಡೋಣ ನೋಡಿ. ಏನು ಚೆನ್ನಾಗಿ ಬಂದಿದೆ ಹೇಳಿದರೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಸೂಪರ್ಬ್ ಆಗಿ ಬರ್ತದೆ ಅಂತ ಹೇಳಿಕೊಂಡು ನೋಡಿ. ಕಣ್ಣಿನ ಭಾಗ ಬೇಕಿದ್ದವರು ಕಣ್ಣಿನ ಭಾಗ ಯೂಸ್ ಮಾಡ್ಕೊಳ್ಬೋದು. ಸೂಪರ್ಬ್ ಆಗಿ ಬರ್ತದೆ. ಮಾತ್ರ ಇದು ಹೆಚ್ಚು ಹೊತ್ತು ಇದನ್ನು ಬೇಯಿಸ್ಕೊಳ್ಬಾರ್ದು. ಬೇಯಿಸ್ಕೊಂಡ್ರೆ ಅದು ಹುಳಿ ಆಗುವ ಚಾನ್ಸ್ ಇರ್ತದೆ ನೋಡಿ. ಎಷ್ಟು ಸೂಪರ್ಬ್ ಆಗಿ ಬಂದಿದೆ ನೋಡಿ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಸುಲಭ ರೀತಿಯಲ್ಲಿ ನಮ್ಮ ಕರಾವಳಿ ಶೈಲಿಯ ಕಾಣೆ ಮೀನಿನ ರಸವನ್ನು ನಾನು ಮಾಡಿ ತೋರಿಸಿದ್ದೇನೆ. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.